ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಇವತ್ತಿನ ವಿಡಿಯೋದಲ್ಲಿ ಈ ಆಷಾಢ ಮಾಸದಲ್ಲಿ ಬರುವಂತ ಹುಣ್ಣಿಮೆ ನಾವು ಆಷಾಢ ಪೌರ್ಣಿಮೆ ಅಥವಾ ಗುರು ಪೌರ್ಣಿಮೆ ಅಂತ ಕರಿತೀವಿ. ಆಷಾಢ ಹುಣ್ಣಿಮೆ ಅಥವಾ ಗುರು ಪೌರ್ಣಿಮೆ ಯಾವತ್ತು, ಈ ಹುಣ್ಣಿಮೆ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು, ಹಾಗೆ ಗುರು ಪೌರ್ಣಿಮೆ ದಿವಸ ಯಾವ ಪೂಜೆ ಮಾಡಿದ್ರೆ ನಮಗೆ ಉತ್ತಮವಾದಂತಹ ಫಲ ಸಿಗುತ್ತೆ. ಬನ್ನಿ ಇವಾಗ ಈ ಎಲ್ಲಾ ಮಾಹಿತಿನ ಈ ದಿನ ತಿಳ್ಕೊಳ್ಳೋಣ. ಗುರು ಪೌರ್ಣಿಮೆ ಈ ದಿನ ಗುರುಗಳನ್ನ ಪೂಜೆ ಮಾಡೋದು ಅತ್ಯಂತ ಶ್ರೇಷ್ಠವಾದದ್ದು. ಅಂದ್ರೆ ಸಾಯಿಬಾಬಾ ಪೂಜೆ ಆಗಿರ್ಬೋದು ಅಥವಾ ರಾಘವೇಂದ್ರ ಸ್ವಾಮಿ ಪೂಜೆ ಆಗಿರ್ಬೋದು ಅಥವಾ ನಿಮ್ ಜೀವನದಲ್ಲಿ ಆಧ್ಯಾತ್ಮಿಕ ಗುರು ಅಂತ ಯಾರಾದ್ರೂ ಇದ್ರೆ ನೀವು ನಂಬಿರುವಂತವ್ರು ಅವರನ್ನ ನೀವು ಆರಾಧನೆ ಮಾಡ್ಬೋದು. ಇನ್ನು ನಿಮ್ ಜೀವನದಲ್ಲಿ ಯಾರಾದ್ರೂ ಪಾಠ ಹೇಳ್ಕೊಟ್ಟಿರೋಂಥ ಗುರುಗಳೇ ಆಗಿರ್ಬೋದು, ಅವತ್ತಿನ ದಿವಸ ನೀವು ಅವ್ರಿಗೊಂದು ನಮನವನ್ನ ಸಲ್ಲಿಸ್ಬೋದು. ಹಾಗಾದ್ರೆ ಗುರು ಪೌರ್ಣಿಮೆ ಯಾವತ್ ಬಂದಿದೆ ತಿಳ್ಕೊಳ್ಳೋಣ ಬನ್ನಿ. ಆಷಾಢ ಹುಣ್ಣಿಮೆ ಗುರು ಪೌರ್ಣಿಮೆ ಈ ವರ್ಷ 2026 ಜುಲೈ ತಿಂಗಳು 29ನೇ ತಾರೀಕು ಬುಧವಾರ ದಿವಸ ಬಂದಿದೆ. ಹುಣ್ಣಿಮೆ ತಿಥಿ ಯಾವಾಗ ಶುರು ಆಗುತ್ತೆ ಅಂತ ಅಂದ್ರೆ ಜುಲೈ 28ನೇ ತಾರೀಕು ಮಂಗಳವಾರ ದಿವಸ ಸಾಯಂಕಾಲ 6:18 ಹುಣ್ಣಿಮೆ ತಿಥಿ ಪ್ರಾರಂಭ ಆಗಿ ಜುಲೈ 29ನೇ ತಾರೀಕು ಬುಧವಾರ ದಿವಸ ರಾತ್ರಿ 8:05 ಮುಕ್ತಾಯ ಆಗುತ್ತೆ. ಇಲ್ಲಿ ನಮ್ಗೆ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಇರ್ಬೋದು ಅಥವಾ ಸೂರ್ಯ ಉದಯ ಆಗುವ ತಿಥಿನೇ ಆಗಿರ್ಬೋದು. ಜುಲೈ 29ನೇ ತಾರೀಕು ಬುಧವಾರ ದಿವಸ ಬಂದಿರೋದ್ರಿಂದ ನಾವು ಹುಣ್ಣಿಮೆಯನ್ನ ಅಂದ್ರೆ ಆಷಾಢ ಹುಣ್ಣಿಮೆ ಅಥವಾ ಗುರು ಪೌರ್ಣಿಮೆಯನ್ನ ಜುಲೈ 29ನೇ ತಾರೀಕು ಬುಧವಾರ ದಿವಸನೇ ಆಚರಣೆ ಮಾಡಬೇಕು. ಹುಣ್ಣಿಮೆ ದಿವಸ ಲಕ್ಷ್ಮೀ ಪೂಜೆ ಮಾಡುವಂಥವ್ರು ಅಥವಾ ರಾಯರ ಪೂಜೆ ಮಾಡುವಂಥವ್ರು ಯಾವ ಸಮಯದಲ್ಲಿ ಮಾಡ್ಕೋಬೇಕು ಅಂತಂದ್ರೆ ಆದಷ್ಟು ಬೆಳಗ್ಗೆನೆ ನೀವು ಪೂಜೆನ ಮುಗಿಸ್ಕೋಬಹುದು. ಅಥವಾ ಸಂಜೆವರೆಗೂ ಕೂಡ ನಿಮ್ಗೆ ರಾತ್ರಿ 8 ಗಂಟೆವರೆಗೂ ಕೂಡ ಹುಣ್ಣಿಮೆ ತಿಥಿ ಇರೋದ್ರಿಂದ ಬೆಳಗ್ಗೆನೆ ಪೂಜೆ ಮಾಡೋದಿಕ್ಕಾಗಲ್ಲ ಅಂದಾಗ ಸಂಜೆಯ ಗೋಧೂಳಿ ಸಮಯದಲ್ಲೂ ಕೂಡ ಪೂಜೆ ಮುಗಿಸ್ಕೋಬಹುದು. ಇನ್ನು ಆ ದಿನ ಪೂರ್ತಿಯಾಗಿ ರಾಹುಗಾಲ ಬಿಟ್ಬಿಟ್ಟು ಬೇರೆ ಸಮಯದಲ್ಲಿ ಪೂಜೆ ಮಾಡ್ಕೊಳ್ಬಹುದು. ಇನ್ನು ನಿಮ್ಮ ಜೀವನದಲ್ಲಿ ಆಧ್ಯಾತ್ಮಿಕ ಗುರು ಅಂತ ನೀವು ಯಾರನ್ನ ಕನ್ಸಿಡರ್ ಮಾಡ್ತೀರೋ ಅವರ ಫೋಟೋನ ಇಟ್ಕೊಂಡ್ಬಿಟ್ಟು ಸರಳವಾಗಿ ನೀವು ಮನೆಯಲ್ಲಿ ಪೂಜೆ ಮಾಡ್ಕೊಳ್ಬಹುದು. ಅದು ರಾಯರ ಪೂಜೆ ಆಗಿರ್ಬೋದು, ಸಾಯಿಬಾಬಾ ಪೂಜೆನೇ ಆಗಿರ್ಬೋದು, ಶಂಕರಾಚಾರ್ಯರ ಪೂಜೆ ಆಗಿರ್ಬೋದು, ದತ್ತಾತ್ರೇಯ ಸ್ವಾಮಿನೇ ಆಗಿರ್ಬೋದು. ಈ ತರ ಬೇರೆ ಬೇರೆ ಇನ್ನು ಯಾರಾದ್ರೂ ಒಳ್ಳೆಯವರು ನಿಮ್ಮ ಜೀವನದಲ್ಲಿ ಪಾಠ ಹೇಳ್ಕೊಟ್ಟಿರೋಂಥವ್ರು ಗುರುಗಳು ದೈವಾಧೀನರಾಗಿದ್ರು ಕೂಡ ಅವರ ಫೋಟೋನ ಇಟ್ಕೊಂಡು ನೀವು ಪೂಜೆ ಮಾಡುವಂಥದ್ದು. ಇನ್ನೂ ನಿಮ್ಗೆ ಪಾಠ ಹೇಳ್ಕೊಟ್ಟವರು ಜೀವಂತವಾಗಿದ್ದರೆ ಅವ್ರ ಹತ್ರ ಹೋಗ್ಬಿಟ್ಟು ಅವ್ರ ಕಾಲ್ ತೊಳೆದ್ಬಿಟ್ಟು ಪೂಜೆ ಮಾಡಿ ಅವರ ಆಶೀರ್ವಾದವನ್ನ ತಗೊಂಡ್ಬಿಟ್ಟು ಕೂಡ ಈ ತರ ನೀವು ಮಾಡ್ಕೊಳ್ಬಹುದು. ತುಂಬಾನೇ ಉತ್ತಮ. ಇನ್ನು ದತ್ತಾತ್ರೇಯ ಸ್ವಾಮಿಯವರ ಪೂಜೆ ಕೂಡ ಮಾಡ್ಕೊಳ್ಬೋದು ಆ ದಿನ. ಇನ್ನು ಮನೆಯಲ್ಲಿ ಸರಳವಾಗಿ ರಾಘವೇಂದ್ರ ಸ್ವಾಮಿ ಪೂಜೆ, ಸಾಯಿಬಾಬಾ ಪೂಜೆ ಮಾಡಬೇಕು ಹೇಗೆ ಹುಣ್ಣಿಮೆ ದಿವಸ ಅಂತ ಮುಂದಿನ ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತೀನಿ. ಇದಿಷ್ಟು ಕೂಡ ಗುರು ಪೌರ್ಣಿಮೆ ಯಾವಾಗ ಪ್ರಾರಂಭ ಆಗುತ್ತೆ, ಯಾವಾಗ ಮುಕ್ತಾಯ ಆಗುತ್ತೆ, ಹಾಗೆ ಪೂಜೆಯ ಸಮಯ, ಈ ದಿನ ಯಾವ ಪೂಜೆ ಮಾಡಿದ್ರೆ ನಿಮಗೆ ಒಳ್ಳೆ ಫಲ ಸಿಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ. ಯಾಕಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು.